ನಾವು ಹೇಗೆ ಇರ್ತೀವಿ ಅಂತಂದ್ರೆ, ನಾವು ಭಗವಂತನ ಬಳಿಗೆ ಬೇಡೋದೇ ಹೆಚ್ಚು, ಭಕ್ತಿ ಮಾಡೋದಕ್ಕಿಂತ ಭಗವಂತನ ಬಳಿ ಬೇಡೋದೇ ಹೆಚ್ಚು. ದೇವಸ್ಥಾನಕ್ಕೆ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ತಗೊಂಡು ಹೋಗಿರ್ತೀವಿ, ನಮ್ಮ ದೊಡ್ಡ ಲಿಸ್ಟೇ ಇರುತ್ತೆ. ಆ ಭಗವಂತನು ನಮ್ಮ ಲಿಸ್ಟ್ ನೋಡಿ ಎದ್ದು ಹೋಗ್ಬಿಡ್ತಾನೆ ದೇವಸ್ಥಾನದಿಂದ. ಆ ನಮ್ಮ ದೊಡ್ಡ ಲಿಸ್ಟ್ ನೋಡಿ ಭಗವಂತ ಎದ್ದು ಹೋಗ್ಬಿಡ್ತಾನೆ. ಒಬ್ಬ ಭಕ್ತ ಇದ್ದ, ಹೆಂಗಿದ್ದ ಅಂತಂದ್ರೆ ದಿನನಿತ್ಯ ಒಂದು ತೆಂಗಿನ ಕಾಯಿ ತಗೊಂಡು ಬರ್ತಿದ್ದ ದೇವಸ್ಥಾನಕ್ಕೆ ದಿನನಿತ್ಯ ಒಂದು ತೆಂಗಿನಕಾಯಿ ತಗೊಂಡು ಬರೋದು, ತನ್ನ ವರ ಕೇಳೋದು, ಭಗವಂತನ ಬಳಿ ತನ್ನ ವರ ಕೇಳೋದು, ವರ ಕೇಳಿ ತೆಂಗಿನಕಾಯಿ ಒಗೆಯೋದು, ದೇವರಿಗೆ ಒಗೆಯೋದು, ದೇವರ ಮೂರ್ತಿಗೆ ಒಗೆಯೋದು. ನಡೆಸ್ಕೊಡ್ಲಿಲ್ಲ ಅಂದ್ರೆ ನಾಳೆ ಯಾರ ತೆಂಗಿನಕಾಯಿ ನಿನ್ನ ಹಣಿಗೆ ಬೀಳುತ್ತಾವಂತ ಎಚ್ಚರಿಕೆ ಕೊಟ್ಟು ಬರೋದು ದೇವರಿಗೆ. ಲಿಸ್ಟ್ ತಗೊಂಡು ಹೋಗೋದು, ಬೇಡಿಕೆ ಇಡೋದು, ತೆಂಗಿನಕಾಯಿ ದೇವರ ಮೂರ್ತಿಗೆ ಒಗೆಯೋದು. ನಾಳೆ ನನ್ನ ಬೇಡಿಕೆ ಈಡೇರಲಿಲ್ಲ ಅಂದ್ರೆ 2 ತೆಂಗಿನಕಾಯಿ ನಿನ್ನ ಹಣಿಗೆ ಹೊಡಿತಾವ ಅಂತ ಹೇಳೋದು. ದಿನನಿತ್ಯ ಹೀಗೆ ಮಾಡ್ತಿದ್ದ. ದಿನನಿತ್ಯ ದೇವರು ಅವನ ಆಶೆಗಳನ್ನ ಹಂಗೆ ನೆರವೇರಿಸ್ಕೊತ ಹೋಗ್ತಿದ್ದ. ದೇವರು ಮತ್ತ ಅಂತವ್ರಿಗೆ ಸೋಲ್ತಾನ. ಒಮ್ಮೆ ಏನ್ ಮಾಡಿದ ಅಂತಂದ್ರೆ, ದೇವ್ರು ಒಂದಿನ ಇವನು ದೂರ ಇರೋದು ನೋಡಿದ. ಇವತ್ತು ಹಣಿಗೆ ತೆಂಗಿನಕಾಯಿ ಬೀಳೋದು ಕನ್ಫರ್ಮ್ ಐತಿ, ಸಿಟ್ಲೆ ಬರಾಕತ್ತಾನು ಅಂತ ಆ ದೇವಸ್ಥಾನದ ಮೂಲೆಗೆ ಹೋಗಿ ದೇವ್ರು ಕೂತ್ಕೊಂಡ. ಅಲ್ಲಿಂದ ಎದ್ದು ಹೋಗಿ ಮೂಲೆಗೆ ದೇವ್ರು ಕೂತ್ಕೊಂಡ ತಕ್ಷಣ ಇವನು ಬಂದ ತಕ್ಷಣ ಅವಾಗ ಏನೋ ಮನಃಶಾಂತಿ ಆಗಿತ್ತು. ಬೇಡಪ್ಪ, ಇವತ್ತು ದೇವರಿಗೆ ತೆಂಗಿನಕಾಯಿ ಹೋಗಿದ್ ಬೇಡ, ಇಲ್ಲೇ ಮೂಲ್ಯಾಗ ಹೋಗೋಣ ಅಂತ ಮಾತು ಮೂಲ್ಯಾಗ ಮೂಲ್ಯಾಗೂ ದೇವರಿದ್ದ. ಅಂದ್ರ ಆ ದೇವರ ಪರಿಸ್ಥಿತಿ ಹೆಂಗಾಗಿರ್ಬೇಕು ನಮ್ ಕೈಯಾಗ ಸಿಕ್ಕ ಅಂತ ಹೇಳತ್ತೀನಿ. ಹೆಂಗಾದ್ರೂ ನಾವು ಬಿಡುತ್ತಿಲ್ಲ, ಆದ್ರೆ ಭಕ್ತಿ ಮಾಡೋದಂತ ಮಾಡ್ತಾ ಇಲ್ಲ. ಅಚಲವಾದ ಭಕ್ತಿ ಇಲ್ಲ, ಯಾರನ್ನೋ ಕಂಡು ಭಕ್ತಿ ಮಾಡ್ತಾ ಇದೀವಿ. ಅವ್ರು ಅಷ್ಟು ಮಾಡಿದಾರೆ ನಾ ಇಷ್ಟು ಮಾಡ್ಬೇಕು ಅನ್ನೋ ಸಾಹಸ